ಯೂಶಲಿ ಈ ಕಳ್ಳರು ಕಳ್ತನ ಮಾಡಬೇಕು ಅಂದ್ರೆ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂತಾರೆ, ಎಕ್ಸಿಕ್ಯೂಷನ್ ಮಾಡ್ತಾರೆ, ಎಸ್ಕೇಪ್ ಆಗೋದಕ್ಕೆ ಮತ್ತೊಂದು ಪ್ಲಾನ್ ಮಾಡ್ಕೊಂಡು ಪೊಲೀಸ್ನವ್ರು ಕಣ್ ತಪ್ಪಿಸಿ ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂತಾರೆ. ಆದ್ರೆ ಇಲ್ಲಿ ಒಬ್ಬ ಕಳ್ಳನಿಗೆ ಲಡ್ಡು ಬಂದು ಬಾಯಿಗೆ ಬೀಳ್ತು ಅನ್ನೋ ರೀತಿ ಬೆಂಗಳೂರಲ್ಲಿ ಒಂದು ಕೇಸ್ ನಡೆದಿದೆ. ಅದು ಒಂದು ಕೇಸ್ ಆಯ್ತಾ. ಮತ್ತೆ ಇನ್ನೊಂದು ಕೇಸ್ ಏನಂದ್ರೆ ಪೊಲೀಸ್ ವೇಷ ಹಾಕೊಂಡು ಹೋಗಿ 52.9 ಲಕ್ಷವನ್ನ ಮನೆ ಒಳಗಡೆ ನುಗ್ಗಿ ಕಳ್ತನ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಅವರ ಬ್ಯಾಕ್ ಗ್ರೌಂಡ್ ನ ನೀವು ತಿಳ್ಕೊಂಡ್ರೆ ಅಲ್ಲ, ಇಷ್ಟೊಂದು ಕ್ರಿಮಿನಲ್ ಕೇಸ್ಗಳಿರೋರ್ನ ಯಾಕೆ ಹೊರಗಡೆ ಬಿಡ್ತಾರೆ, ಯಾಕೆ ಬೇಲ್ ಕೊಡ್ತಾರೆ ಅಂತ ನಿಮ್ಗೂ ಕ್ವಶನ್ ಬರುತ್ತೆ. ಫಸ್ಟ್ ಈ ಕ್ಯಾಬ್ ಡ್ರೈವರ್ ಮಾಡಿದಂತ ಒಂದು ಕೇಸ್ನ ಮಾತಾಡೋಣ. ಅದಾದ ನಂತರ ಆ ಪೊಲೀಸ್ ವೇಷ ಹಾಕೊಂಡು ಹೋಗಿ ಕಳ್ತನ ಮಾಡೋದ್ನಲ್ಲ ಆ ಕೇಸ್ನ ಮಾತಾಡೋಣ. ಏನಾಗುತ್ತೆ, ಅವತ್ತು ಫೆಬ್ರವರಿ 11ನೇ ತಾರೀಕು ಸೈಯದ್ ಅಕ್ರಮ್ ಅನ್ನುವಂತ ಒಬ್ಬರು ಫ್ಯಾಮಿಲಿ ಒಂದು ಹೆಬ್ಬಾಳದ ಹತ್ರ ಒಂದು ಕ್ಯಾಬ್ನ ಬುಕ್ ಮಾಡಿರ್ತಾರೆ. ಯಾವ ಒಂದು ಕ್ಯಾಬ್ ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ, ಓಲಾ, ಊಬರ್, ಯಾವುದು ರ್ಯಾಪಿಡೋ ಅಂತ ಯಾವುದು ಮೆನ್ಷನ್ ಆಗಿಲ್ಲ ಎಲ್ಲೂ. ಒಂದು ಕ್ಯಾಬ್ನ ಬುಕ್ ಮಾಡಿಕೊಂಡು ಅಲ್ಲಿಂದ ಯಶವಂತಪುರಕ್ಕೆ ಬರ್ತಾರಂತೆ. ಆ ಹೆಬ್ಬಾಳದಿಂದ ಯಶವಂತಪುರಕ್ಕೆ ಬರಬೇಕಾದ್ರೆ ಇವರು ಕ್ಯಾಬ್ ಹತ್ತುತ್ತಾರಲ್ಲ, ಯೂಶಲಿ ಕ್ಯಾಬಲ್ಲಿ ಎಲ್ಲಿ ಕೂತ್ಕೊಂತಾರೆ, ಹಿಂದೆ ಕೂತ್ಕೊಂತಾರೆ. ಅದೇ ರೀತಿ ಗಂಡ ಹೆಂಡತಿ ಹಿಂದೆ ಕೂತ್ಕೊಂಡಿದ್ದಾರೆ. ಹಿಂದೆ ಕೂತ್ಕೊಂಡವರು ಒಂದಷ್ಟು ಮಾತುಗಳನ್ನ ಮಾತಾಡ್ತಾರೆ. ಅದರಲ್ಲಿ ಕೆಲವು ವಿಚಾರಗಳನ್ನ ಏನಂತ ಮಾತಾಡ್ತಾರೆ, ಮನೆ ಬಾಗಿಲು ಹಾಕೊಂಡಿದ್ಯಾ, ಮನೆ ಒಳಗಡೆ ಅದೇನಿಟ್ಟಿದ್ಯಾ, ಇದೇನಿಟ್ಟಿದ್ಯಾ, ಜನರಲಿ ಓಕೆನಾ, ಎಲ್ಲ ಓಕೆನಾ ಅನ್ನೋ ತರ ಒಂದು ಚೆಕ್ ಮಾಡೋ ತರ ಗಂಡ ಏನೋ ಕ್ವಶನ್ ಕೇಳಿರ್ಬೋದು ಹೆಂಡತಿ ಗಂಡನಿಗೆ ಹೇಳಿರ್ಬೋದು. ಯಾವ ರೀತಿ, ಹೌದು ಎಲ್ಲವನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, ಚಿನ್ನ ಇತ್ತಲ್ಲ ಏನ್ ಮಾಡಿದೆ, ಚಿನ್ನನ ಅಲ್ಲಿ ರೂಮಲ್ಲಿ ಇರುವಂತ ಒಂದು ವಾರ್ಡ್ರೋಬ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿರ್ಬೋದು. ಹೆಬ್ಬಾಳದಿಂದ ಯಶವಂತಪುರಕ್ಕೆ ಹೋಗೋದಕ್ಕೆ ಅಂತ ಕ್ಯಾಬ್ ಬುಕ್ ಮಾಡಿರ್ತಾರೆ. ಕ್ಯಾಬ್ ಅಲ್ಲಿಗೆ ಬರುತ್ತೆ. ಕ್ಯಾಬ್ ಅಲ್ಲಿಗೆ ಬಂದ ಮೇಲೆ ಗಂಡ ಹೆಂಡತಿ ಇಬ್ರು ಹಿಂದ್ಗಡೆ ಹತ್ಕೊಂತಾರೆ ಕ್ಯಾಬ್ ಅಲ್ಲಿ. ಅದು ಯಾವ ಕ್ಯಾಬು, ಯಾವ್ದು ಯಾವ ಒಂದು ಕಂಪ್ನಿದು ಅಂತ ಮೆನ್ಷನ್ ಮಾಡಿಲ್ಲ. ಓಲಾನ, ಊಬರ್, ರ್ಯಾಪಿಡೋನ ಯಾವ್ದು ಅಂತ ಮೆನ್ಷನ್ ಮಾಡಿಲ್ಲ. ಹಿಂದೆಗಡೆ ಕುತ್ಕೊಂಡ್ಮೇಲೆ ಕಾರು ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಇವರು ಗಂಡ ಹೆಂಡತಿ ಒಂದು ಜನರಲ್ ಆಗಿ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯೆ ಏನೋ ಕೆಲವು ಡೌಟ್ ಬರುತ್ತೋ, ಕ್ವಶನ್ಸ್ ಬರುತ್ತೋ, ಗಂಡ ಕ್ವಶನ್ ಕೇಳ್ತಾನೆ ಹೆಂಡತಿಗೋ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿ ಕಾನ್ವರ್ಸೇಷನ್ ಏನ್ ನಡೆಯುತ್ತಂತೆ ಅಂದ್ರೆ, ಮನೆ ಬಾಗ್ಲೆಲ್ಲ ಹಾಕೊಂಡಿದ್ಯಾ, ದುಡ್ಡೆಲ್ಲ ಎಲ್ಲ ಇಟ್ಟಿದ್ಯಾ, ಚಿನ್ನ ಎಲ್ಲ ಓಕೆನಾ ಅನ್ನೋ ತರ ಕ್ವಶನ್ ಕೇಳಿದ್ನೋ ಏನೋ ಗೊತ್ತಿಲ್ಲ ಗಂಡ. ಅವರಿಬ್ಬರ ಮಧ್ಯೆ ಆಗಿರುವಂತ ಕಾನ್ವರ್ಸೇಷನ್ ಅಲ್ಲಿ ಏನಾಗಿದೆ, ಚಿನ್ನವನ್ನ ರೂಮಿನ ವಾರ್ಡ್ರೋಬ್ ಅಲ್ಲಿ ಇಟ್ಟಿದ್ದೀನಿ ಅಂತ ಒಂದು ಮಾಹಿತಿನ ಅವರಿಬ್ರು ಮಾತಾಡ್ಕೊಂತಾರೆ. ಅವರಿಬ್ರು ಮಾತಾಡ್ಕೊಂಡಂತ ಮಾಹಿತಿನ ಕ್ಯಾಬ್ ಡ್ರೈವರ್ ಕೇಳಿಸ್ಕೊತಾರೆ. ಆ ಕ್ಯಾಬ್ ಡ್ರೈವರ್ನ ಹೆಸರು ಅಬ್ದುಲ್ ರೆಹಮಾನ್. ಆ ವ್ಯಕ್ತಿ ಇವರಿಬ್ರು ಮಧ್ಯೆ ನಡೀತಿರುವಂತ ಕಾನ್ವರ್ಸೇಷನ್ ನ ಈಸಿಯಾಗಿ ಕೇಳಿಸ್ಕೊಂತ ಸುಮ್ಮನೆ ಹೋಗೋದಿಲ್ಲ. ಆ ವ್ಯಕ್ತಿ ಆಲ್ರೆಡಿ ಮೈಂಡ್ ಅಲ್ಲಿ ಒಂದು ಬ್ಲೂ ಪ್ರಿಂಟ್ ನ ರೆಡಿ ಮಾಡ್ಕೊಂಡಿರ್ತಾನೆ. ಓಕೆ, ಇವರಿಬ್ರು ಹೊರಗಡೆ ಹೋಗ್ತಾ ಇದಾರೆ. ಇವ್ರು ಮಾತಾಡೋರು ಹೇಗೆ ಅಂದ್ರೆ, ಯೂಶಲಿ ಇವಾಗ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಎಲ್ಲ ಆಗ್ತಾ ಇದಾರಲ್ಲ, ಎನ್ ರೂಟ್ ಟು ಮುಂಬೈ, ಎನ್ ರೂಟ್ ಟು ಡೆಲ್ಲಿ, ಎನ್ ರೂಟ್ ಟು ಬಾಂಬೆ, ನಾನು ಇಷ್ಟು ದಿನ ಎಲ್ಲಿರ್ತೀನಿ, 2 days, 2nd day, 3rd day ಅಂತ ಆ ಥರ ಸ್ಟೇಟಸ್ಗಳನ್ನ ನೋಡಿಕೊಂಡು ಎಷ್ಟೋ ಜನ ಮನೆಗೆ ಹೋಗ್ಬಿಟ್ಟು ಕಳ್ತನ ಮಾಡ್ತಿದ್ರು ಮೊದಲು. ಒಂದಷ್ಟು ಕೇಸ್ಗಳನ್ನ ನೀವು ನೋಡಿದ್ರೆ. ಅದೇ ರೀತಿ ಈ ಇಬ್ರು ಕಪಲ್ ಏನಂತ ಮಾತಾಡ್ಕೊಂಡಿದ್ದಾರೆ, ರಂಜಾನ್ ವಿಚಾರಕ್ಕೆ ಮುಂಬೈಗೆ ಹೋಗೋಣ, ಮುಂಬೈನಲ್ಲಿ ಏನೋ ಒಂದು ಶಾಪಿಂಗ್ ಮಾಡೋಣ, ಶಾಪಿಂಗ್ ಮುಗಿಸ್ಕೊಂಡು 3 ದಿನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರೋಣ ಅಂತ ಒಂದಷ್ಟು ಕಾನ್ವರ್ಸೇಷನ್ ಮಾತಾಡ್ಕೊಂತ ಇರ್ತಾರೆ. ಆ ಮಾತಾಡ್ಕೊಳ್ಳುವಂತ ಕಾನ್ವರ್ಸೇಷನ್ ನ ಕೇಳಿಸ್ಕೊಂಡಂತ ಕ್ಯಾಬ್ ಡ್ರೈವರು ಆಲ್ರೆಡಿ ಮೈಂಡ್ ಅಲ್ಲಿ ಮಾಸ್ಟರ್ ಪ್ಲಾನ್ ಹಾಕೊಂಡು ಸ್ಕೆಚ್ ಹಾಕೊಂಡು ರೆಡಿ ಆಗಿರ್ತಾನೆ. ಓಕೆ, ದುಡ್ಡನ್ನ ದುಡಿಯೋದು ಎಷ್ಟು ಕಷ್ಟ, ಆದ್ರೆ ಚಿನ್ನದ ಬೆಲೆ ಇವತ್ತು ಎಷ್ಟು ಗಗನಕ್ಕೆ ಹೋಗಿದೆ ಅಂದ್ರೆ, 1 ಗ್ರಾಮ್ ಚಿನ್ನ 13,000 to 15,000. ಸೊ ಕಳ್ಳತನ ಮಾಡಿ ಸುಲಭವಾಗಿ ದುಡಿಬಹುದು ಅಂತ ಕೆಲವರು ಬ್ಯಾಡ್ ಮೈಂಡ್ ಸೆಟ್ ಇರುವಂತವ್ರು, ಈ ತರ ಕಳ್ಳ ಬುದ್ಧಿ ಇರೋರು ಕಳ್ಳತನವನ್ನು ಮಾಡ್ತಾರೆ. ಸೊ ಈಗ ಅವ್ರನ್ನ ಅಲ್ಲಿ ಹೆಬ್ಬಾಳದಿಂದ ಯಶವಂತಪುರ ಕರ್ಕೊಂಡ್ಬಂದು ಡ್ರಾಪ್ ಮಾಡಿದಾನೆ. ಡ್ರಾಪ್ ಮಾಡಿ ಒಂದು ಒಳ್ಳೆ ಸ್ಮೈಲ್ ಕೊಟ್ಟಿದ್ದಾನೆ. ಅವರು ಬಾಯ್ ಮಾಡಿದ್ದಾರೆ, ಪೇಮೆಂಟ್ ಮಾಡಿದ್ದಾರೆ, ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಇವನ್ ಪಾಡಿಗೆ ಇವನು ವಾಪಸ್ ಬಂದಿದ್ದಾನೆ. ವಾಪಸ್ ಬರಬೇಕಾದ್ರೆ ಇವನು ಆಲ್ರೆಡಿ ಮೈಂಡಲ್ಲಿ ಮಾಸ್ಟರ್ ಪ್ಲಾನ್ ಹಾಕೊಂಡಿದ್ದಾನೆ. ವಾಪಸ್ ಹೆಬ್ಬಾಳ ಎಲ್ಲಿ ಪಿಕಪ್ ಮಾಡಿದ ಅಲ್ಲಿಗೆ ಬರ್ತಾನೆ. ಬಂದ ಮೇಲೆ ಅವ್ರ ಮನೆ ಸರ್ವೇಲೆನ್ಸ್ ಎಲ್ಲಿದೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ಎಂತ ಕಥೆಗಳನ್ನೆಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ದಾನೆ. ಸೊ ಮಾಸ್ಟರ್ ಪ್ಲಾನ್ ನ ಎಕ್ಸಿಕ್ಯೂಷನ್ ಯಾವಾಗ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅವತ್ತು ರಾತ್ರಿ ಎಕ್ಸಿಕ್ಯೂಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಕೆಲವು ನ್ಯೂಸ್ ಪೇಪರ್ಗಳಲ್ಲಿ ಒಂದೊಂದು ಮಾಹಿತಿ ಇದೆ, ಮಧ್ಯಾಹ್ನ 3 ಗಂಟೆಗೆ ಮಾಡ್ದ, ಅಂದ್ರೆ 12 ರಿಂದ 3 ಗಂಟೆ ಆ ಟೈಮಲ್ಲಿ ಮಾಡ್ದ ಅಂತ ಮಾಹಿತಿ ಇದೆ. ಹೆಬ್ಬಾಳ್ ಪೊಲೀಸ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಿದಾಗ ಯಾವುದೇ ಒಂದು ಕ್ಲಿಪ್ಗಳು ಅಥವಾ ಅವ್ರ ಸ್ಟೇಟ್ಮೆಂಟ್ ಎಲ್ಲೂ ಸಿಗ್ಲಿಲ್ಲ. ಸೊ ಇವಾಗ ಬಂದಿರುವಂತ ಮಾಹಿತಿ ಪ್ರಕಾರ ಅವತ್ತಿನ ದಿನನೇ ಅಂದ್ರೆ ಫೆಬ್ರವರಿ 11ನೇ ತಾರೀಕು ರಾತ್ರಿನೇ ಅವ್ರ ಮನೆಗೆ ನುಗ್ಗಿ ಅವನು ಅದು ಯಾವ ರೀತಿ ನುಗ್ದ, ಡೋರ್ ಹೊಡೆದ್ನ ಅಥವಾ ವಿಂಡೋ ಹೊಡೆದ್ನ ಎಕ್ಸಾಕ್ಟ್ ಆಗಿ ಅದು ಕೂಡ ಮಾಹಿತಿ ಇಲ್ಲ. ಕೆಲವುದ್ರಲ್ಲಿ ಏನಂತ ಇದೆ, ವಿಂಡೋ ಇಂದ ಬಂದ ಒಳಗಡೆ ಅಂತ ಮಾಹಿತಿ ಇದೆ. ವಿಂಡೋ ಇಂದ ಒಳಗಡೆ ಬಂದು ಸೀದಾ ರೂಮ್ಗೆ ಹೋಗಿ ವಾರ್ಡ್ರೋಬ್ ತೆಗೆದು ವಾರ್ಡ್ರೋಬಲ್ಲಿ ಇರುವಂಥ ಚಿನ್ನಾಭರಣಗಳನ್ನ ಎತ್ಕೊಂಡು ಹೋಗ್ತಾನೆ. ಈ ಒಂದು ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅವನಿಗೆ ಟೈಮ್ ಬೇಕಾಗಿದ್ದು ಜಸ್ಟ್ 15 to 20 minutes ಅಷ್ಟೇ ಅಂತೆ. ಅಂಡ್ ಆಲ್ಸೋ ಇನ್ನೊಂದು ಅಬ್ಸರ್ವ್ ಮಾಡಿ, ಯೂಶಲಿ ಏನಾಗುತ್ತೆ, ಯೂಶಲಿ ಬೆಂಗಳೂರಲ್ಲಿ ಯಾವ ಥರ ಇದೆ ಲೈಫ್ ಸ್ಟೈಲ್ ಅಂತಂದರೆ, ಈ ಮನೇಲಿರೋರಿಗೆ ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ, ಪಕ್ಕದ ಮನೆಯವ್ರಿಗೆ ಇನ್ನೊಂದು ಮನೆಯವ್ರಿಗೆ ಗೊತ್ತಿರಲ್ಲ, ಮೇಲ್ಗಡೆ ಫ್ಲೋರಲ್ಲಿ ಯಾರಿದ್ದಾರೆ, ಕೆಳಗಡೆ ಫ್ಲೋರಲ್ಲಿ ಯಾರಿದ್ದಾರೆ ಒಬ್ರಿಗೂ ಗೊತ್ತಿರೋದಿಲ್ಲ. ಮುಖ ಪರಿಚಯ ಇರುತ್ತೆ, ಬಟ್ ಆದ್ರೂ ಪರಿಚಯ ಇರೋದಿಲ್ಲ. ಬಟ್ ಇಲ್ಲೇನಾಗುತ್ತೆ, ಯಾರೋ ಒಬ್ಬ ವ್ಯಕ್ತಿ ತುಂಬಾ ಕಾನ್ಫಿಡೆಂಟ್ ಆಗಿ ಒಳಗಡೆ ಗೇಟ್ ತಗೊಂಡು ಬಂದಾದ್ರೂ ಬೇರೆಯವ್ರು ಯಾರು ಕೇಳೋಕ್ ಹೋಗಲ್ಲ. ಯಾರು ನೀವು, ಎಲ್ಲಿಯವರು, ಯಾರು ಅಂತ ಯಾರು ಕೇಳ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಯಾರು ಕೇಳೋದಿಲ್ಲ. ಅದನ್ನೇ ಇವನು ಒಂದು ಏನ್ ಮಾಡ್ಕೊಂಡಿದ್ದಾನೆ, ಅದೇ ಒಂದು ಕಾನ್ಫಿಡೆಂಟ್ ಆಗಿ ಇವನು ಮನೆ ಒಳಗಡೆ ಬಂದಿದ್ದಾನೆ. ಅಂದ್ರೆ ಲೈಕ್ ಗೇಟ್ ತೆಗೆದು ಒಳಗಡೆ ಬಂದಿದ್ದಾನಂತೆ. ಅದು ಹೆಂಗೆ, ಆ ಮನೆ ಎಷ್ಟು ಫ್ಲೋರ್ ಇತ್ತು ಅಥವಾ ಇಂಡಿವಿಜುವಲ್ ಹೌಸೋ ಏನೋ ಅದ್ರ ಬಗ್ಗೆ ನನಗೆ ಆದಷ್ಟು ಮಾಹಿತಿ ಸಿಕ್ಕಿಲ್ಲ. ಬಟ್ ನೀವು ಇಮ್ಯಾಜಿನ್
ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನೆ ಗೊತ್ತಾಗಿದೆ ಇವನಿಗೆ, ಮನೆ ಒಳಗಡೆ ಹೋದ್ರೆ ವಾರ್ಡ್ರೋಬ್ ಅಲ್ಲಿ ಚಿನ್ನ ಇದೆ ಅಂತ ಗೊತ್ತಾಗಿದೆ, ಅದೇ ಕಾರಣಕ್ಕೆ ಒಳಗಡೆ ಹೋಗಿದ್ದಾನೆ, ಚಿನ್ನ ತಗೊಂಡಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಜಸ್ಟ್ 15 to 20 minutes ಅಲ್ಲಿ ಕೆಲಸನ ಮುಗಿಸ್ಬಿಟ್ಟಿದ್ದಾನೆ. ಈಗ ಆ ಕಪಲ್ ಮುಂಬೈಗೆ ಹೋಗಿದ್ದಂತ ಕಪಲ್ 11ನೇ ತಾರೀಕು ಹೋದವರು 16ನೇ ತಾರೀಕು ವಾಪಸ್ ಬರ್ತಾರಂತೆ. ಬಂದ ಮೇಲೆ ಮನೆಯಲ್ಲಿ ನೋಡ್ತಾರೆ ಚಿನ್ನ ಇಲ್ಲ. ತಕ್ಷಣ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಹೆಬ್ಬಾಳಲ್ಲಿ. ಸೊ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮನೆ ಹತ್ರ ಬರ್ತಾರೆ. ಬಂದು CCTV ಕ್ಯಾಮ್ರಾನ ಚೆಕ್ ಮಾಡ್ತಾರೆ. ಫಸ್ಟ್ ಇವಾಗ ಪೊಲೀಸ್ನವ್ರಿಗೆ ಒಂದ್ ರೀತಿ ಹೆಲ್ಪ್ ಆಗೋದು CCTV ಕ್ಯಾಮ್ರಾನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಈ ಒಂದು ಜಾಗದಲ್ಲಿ ಒಂದೇ ವೆಹಿಕಲ್, ಅದೇ ಕ್ಯಾಬು 8 ಬಾರಿ ಓಡಾಡಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಮಾಹಿತಿ ಸಿಗುತ್ತೆ. ಆ ಒಂದು ಮಾಹಿತಿ ಸಿಕ್ಕ ಮೇಲೆ ಆ ಕಾರ್ದು ನಂಬರ್ ತಗೋತಾರೆ. ಕಾರ್ ನಂಬರ್ ತಗೊಂಡ್ಮೇಲೆ ಚೆಕ್ ಮಾಡೋಣ ಅಂತ ಟ್ರೈ ಮಾಡಬೇಕಾದ್ರೆ ಈ ಕಪಲ್ಲು ಕೋಇನ್ಸಿಡೆನ್ಸ್ ಏನಾಗುತ್ತೆ ಅಂದ್ರೆ ಇದೇ ಕ್ಯಾಬ್ ಅಲ್ವಾ ನಾವು ಬುಕ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಕನ್ಫರ್ಮೇಶನ್ ಸಿಗುತ್ತೆ. ಅವಾಗ ಆ ನಂಬರ್ನ ಟ್ರೇಸ್ ಮಾಡ್ತಾರೆ. ನಂಬರ್ನ ಟ್ರೇಸ್ ಮಾಡಿಕೊಂಡು ಟೆಕ್ನಿಕಲ್ ಇನ್ಫಾರ್ಮೇಶನ್ ಇಟ್ಕೊಂಡು ಆತ ಎಲ್ಲಿದ್ದಾನೆ ಅಂತ ಕಂಡಿಡಿದು ಆತನ ಹತ್ರ ಇರೋ ಬರೋ ಏನೇನು ಚಿನ್ನ ಏನಿತ್ತು ಅದನ್ನೆಲ್ಲ ರಿಕವರ್ ಮಾಡ್ಕೊಂತಾರಂತೆ. ರಿಕವರ್ ಮಾಡ್ಕೊಂಡ್ಮೇಲೆ ಆತನ ಕಾರು ಮತ್ತೆ ಚಿನ್ನವನ್ನ ಈಗ ಪಬ್ಲಿಕ್ ಅಂದ್ರೆ ಲೈಕ್ ಮೀಡಿಯಾಗೆ ಬಿಟ್ಟಿದ್ದಾರೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈಗ ಅವಾಗೆಲ್ಲ ಕ್ಯಾಬ್ ಅಲ್ಲಿ ಪ್ರಯಾಣ ಮಾಡೋರು ಇಂಥ ಒಂದಷ್ಟು ಸೆನ್ಸಿಟಿವ್ ವಿಚಾರಗಳನ್ನ, ಎಸ್ಪೆಷಲಿ ತುಂಬಾ ಪರ್ಸನಲ್ ಅನ್ನೋದು, ತುಂಬಾ ಫಿನಾನ್ಷಿಯಲ್ ವಿಷಯಗಳನ್ನ ಶೇರ್ ಮಾಡಕ್ ಹೋಗ್ಬೇಡಿ. ಆಬ್ವಿಯಸ್ಲಿ ಮೂರನೇ ವ್ಯಕ್ತಿ ಕೇಳಿಸ್ಕೊಳ್ಳೋ ತರ ಇರುವಂತ ಸಿಚುವೇಶನ್ ಅಲ್ಲಿ ಶೇರ್ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಇವಾಗ ಹೇಳ್ತಿದ್ದಾರೆ. ಬಟ್ ಇನ್ ಜನರಲ್ ಆಗಿ ಹೇಳೋದಾದ್ರೆ ಯಾವಾಗಲೂ ಎಲ್ಲರೂ ಒಳ್ಳೆಯವರು ಇರ್ತಾರೆ ಅಥವಾ ಎಲ್ಲರೂ ಕೆಟ್ಟವರು ಅಂತ ಇರ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ನಮ್ಮ ಸೇಫ್ಟಿನಲ್ಲಿ ನಾವಿರೋದು ಒಳ್ಳೇದು. ಎಸ್ಪೆಷಲಿ ನೀವು ಅಷ್ಟು ವರ್ಷ ಕಷ್ಟಪಟ್ಟು ದುಡ್ದಿದಂಥ ದುಡ್ಡಾಗಿರ್ಬೋದು, ಚಿನ್ನ ಆಗಿರ್ಬೋದು, ಏನು ಮತ್ತೊಂದೇನೋ ಆಗಿರ್ಬೋದು, ಸಡನ್ನಾಗಿ ಯಾರೋ ಒಬ್ಬ ಬಂದು 15 ನಿಮಿಷದಲ್ಲಿ ಎತ್ಕೊಂಡೋದ ಅಂದರೆ ಹೆಂಗೆ ಅನ್ಸ್ಬೇಡ. ಸೊ ಅದ್ರ ವ್ಯಾಲ್ಯೂಯೇಷನ್ ಬಂದು 25 ಲಕ್ಷ ಇತ್ತಂತೆ. ಸೊ ಓವರಾಲ್ ಎಲ್ಲನೂ ಕೂಡ ವಾಪಸ್ ಕೊಟ್ಟಿದ್ದಾರೆ. ದಟ್ಸ್ ಹೌ ಕಳ್ಳ ಸಿಗಾಕೊಂಡ. ಕೇಸ್ ನಂಬರ್ 2. ಈ ಕೇಸ್ನ ಕೇಳಿಸ್ಕೊಂಡ್ರೆ ನೀವು ಏನು ಗುರು ಹೆಂಗೆಲ್ಲ ಕಳ್ಳರು ಬುದ್ಧಿ ಓಡಿಸ್ತಾರೆ, ಹೆಂಗೆಲ್ಲ ಕಳ್ತನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ನಿಮಗೆ ಗಾಬರಿ ಆಗುತ್ತೆ ಗ್ಯಾರಂಟಿ. ಏನಾಗುತ್ತೆ, 4 ಜನ ಅಕ್ಯೂಸ್ಡ್ನ ಆಲ್ರೆಡಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡೋದಕ್ಕೂ ಮುಂಚೆ ಅವರ ಒಂದಷ್ಟು ಬ್ಯಾಕ್ಗ್ರೌಂಡ್ಗಳನ್ನ ನೀವು ತಿಳ್ಕೊಳ್ಳಬೇಕು. ಫೆಬ್ರವರಿ 16ನೇ ತಾರೀಕು ಮಠ ಮಧ್ಯಾಹ್ನ ಏನೋ ಆ ಟೈಮಲ್ಲಿ ಏನಾಗುತ್ತೆ, ಹೊಂಬಾಳಯ್ಯ ಅನ್ನುವಂತ ಒಬ್ಬ ವ್ಯಕ್ತಿ 53 ವರ್ಷ, ಆಯಪ್ಪ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಅವರ ಒಂದು ಮನೆ BL ಲೇಔಟ್ ಬ್ಯಾಡರಳ್ಳಿ ಸ್ಟೇಷನ್ ಮಾಗಡಿ ರೋಡ್ ಅಲ್ಲಿ ಬರುವಂತ ಒಂದು ಲಿಮಿಟ್ ಬರುತ್ತೆ. ಅವ್ರ ಮನೆಗೆ ಯಾರೋ ಒಬ್ರು ಹೋಗ್ಬಿಟ್ಟು ಒಂದು ಬೆಲ್ ಮಾಡ್ತಾರೆ. ಬೆಲ್ ಮಾಡಿದಾಗ ಇವರು ಗಂಡ ಹೆಂಡತಿ ಒಳಗಡೆ ಇರ್ತಾರಂತೆ. ಯಾರು ಹೊಂಬಾಳಯ್ಯ ಮತ್ತೆ ಅವ್ರ ಹೆಂಡತಿ ಒಳಗಡೆ ಇರ್ತಾರಂತೆ ಮನೆ ಒಳಗಡೆ. ಬೆಲ್ ಮಾಡ್ತಾನೆ ಹೊರಗಡೆಯಿಂದ ಬೆಲ್ ಮಾಡಿದ್ದನ್ನು ಇವ್ರು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಯಾವ ತರ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಅವ್ರ ಮನೆಗೆ CCTV ಕ್ಯಾಮ್ರಾ ಇರುತ್ತೆ. CCTV ಕ್ಯಾಮ್ರಾದಲ್ಲಿ ಹೊರಗಡೆ ಯಾರಿದ್ದಾರೆ ಅಂತ ನೋಡಿದಾಗ ಪೊಲೀಸ್ ವೇಷ ಹಾಕೊಂಡಿರ್ತಾರೆ. ಪೊಲೀಸ್ನವರೇ ಬಂದಿದ್ದಾರೆ, ಏನೋ ವಿಚಾರ ಇರ್ಬೋದು ಅಂತ ಹೇಳ್ಬಿಟ್ಟು ಡೋರ್ ತೆಗಿತಾರೆ. ಡೋರ್ ತೆಗೆದ ತಕ್ಷಣ ಒಳಗಡೆ ಬರ್ತಾನೆ. ಒಳಗಡೆ ಬಂದ ಮೇಲೆ ಅವನೇನಂತ ಹೇಳ್ತಾನೆ, ನಿಮ್ಮ ಮನೇಲಿರುವಂತ CCTV ಕ್ಯಾಮ್ರಾನ ಚೆಕ್ ಮಾಡಬೇಕು, ನಾನಿಲ್ಲೇ ಲೋಕಲ್ SI ಅಂತ ಏನೋ ಹೇಳ್ಕೊಂತಾನಂತೆ. ಇವರು ಡೂಪ್ಲಿಕೇಟ್ ಪೊಲೀಸ್ ಅಂತ ಇವ್ರಿಗೆ ಯಾವುದೇ ಅನುಮಾನ ಬಂದಿಲ್ಲ. ಒಳಗಡೆ ಬಂದಿದ್ದಾನೆ. ಒಳಗಡೆ ಬಂದ ತಕ್ಷಣ CCTV ಕ್ಯಾಮ್ರಾ ಚೆಕ್ ಮಾಡೋ ತರ ಹೋಗಿ ಇನ್ನೊಬ್ಬನಿಗೆ ಕಾಲ್ ಮಾಡಿದ್ದಾನೆ. ಮತ್ತೊಬ್ಬ ಒಳಗಡೆ ಬಂದ ತಕ್ಷಣ ಮೈನ್ ಡೋರ್ನ ಲಾಕ್ ಮಾಡ್ಕೊಂಡು ಇವರಿಬ್ರು ಚೇರ್ ಮೇಲೆ ಕೂರಿಸಿ ಕೈ ಎಲ್ಲ ಕಟ್ಟಿ ಇವ್ರ ಹತ್ರ ದುಡ್ಡೆಲ್ಲಿದೆ, ಚಿನ್ನ ಎಲ್ಲಿದೆ ಅಂತ ಚಾಕು ಎಲ್ಲ ತೋರಿಸಿ ಅದನ್ನೆಲ್ಲ ಹೋಗಿ ತಗೊಂಡು ಇವರು ಅಲ್ಲಿಂದ ಎಸ್ಕೇಪ್ ಆಗಬೇಕಾದ್ರೆ ಅವ್ರ ಹತ್ರ ಇದ್ದಂಥ 2 ಮೊಬೈಲ್ಗಳನ್ನು ಕೂಡ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ಇನ್ಸಿಡೆಂಟ್ ನಡೆದಿರೋದು ಫೆಬ್ರವರಿ 16ನೇ ತಾರೀಕು. ಅದಾದ ನಂತರ ಬ್ಯಾಡರಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದಮೇಲೆ 4 ಜನರನ್ನ ಅರೆಸ್ಟ್ ಮಾಡ್ತಾರೆ. 4 ಜನರದ್ದು ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ನೀವು ತಿಳ್ಕೊಳ್ಳೇಬೇಕು. ಈ 4 ಜನರ ಮೇಲೂ ಒಂದಲ್ಲ ಒಂದು ಕೇಸ್ಗಳಿದೆ. ನಾಗೇಂದ್ರ 36 ವರ್ಷ, ಆತನ ಮೇಲೆ 16 ಕ್ರಿಮಿನಲ್ ಕೇಸ್ಗಳಿದೆಯಂತೆ. ಅದರಲ್ಲಿ 2 ಮರ್ಡರ್ ಕೇಸ್ಗಳಿದೆಯಂತೆ. 2ನೇ ಅಕ್ಯೂಸ್ ಶೈಖ್ ಅಹಮದ್, ಆತನ ವಯಸ್ಸು 31 ವರ್ಷ, ಆತನ ಮೇಲೂ ಕೂಡ 20 ಕೇಸ್ಗಳಿದೆಯಂತೆ. ಅದ್ರಲ್ಲಿ 1 ಮರ್ಡರ್ ಕೇಸ್ ಇದೆಯಂತೆ. 3ನೇ ವ್ಯಕ್ತಿ ಬಾಬಾಜನ್, ಆತನ ಮೇಲೆ 1 ಕೇಸ್ ಇದೆಯಂತೆ. 4ನೇ ವ್ಯಕ್ತಿ ಜಮೀರ್, ಆತನ ಮೇಲೆ 60 ಕ್ರಿಮಿನಲ್ ಕೇಸ್ಗಳಿದೆಯಂತೆ, 3 ಮರ್ಡರ್ ಕೇಸ್ ಇದೆಯಂತೆ. ಆತ ಕರೆಂಟ್ಲಿ ಶಿವಮೊಗ್ಗ ಜೈಲಲ್ಲಿ ಇದ್ದಾನೆ. ಅಂಡ್ ನೀವು ಕೇಳ್ಬೋದು ಈ ಪೊಲೀಸ್ ಡ್ರೆಸ್ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು. ಪೊಲೀಸ್ ಡ್ರೆಸ್ನ ತಗೊಳ್ಳೋದಕ್ಕೆ ನಾಗೇಂದ್ರ ಮತ್ತೆ ಅಹಮದ್ ಏನ್ ಮಾಡಿರ್ತಾರೆ, ಶಿವಾಜಿನಗರಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಡ್ರೆಸ್ನ ತಗೊಂಡಿರ್ತಾರೆ. ಡ್ರೆಸ್ ತಗೋಬೇಕಾದ್ರೆ ಏನಂತ ರೀಸನ್ ಕೊಟ್ಟಿರ್ತಾರೆ, ಏನೋ ಒಂದು ಡ್ರಾಮಾ ಇದೆ ಅಂತ ಹೇಳ್ಬಿಟ್ಟು ರೀಸನ್ನ ಕೊಟ್ಟಿರ್ತಾರೆ. ನೋಡಿ, ಪೊಲೀಸ್ ಡ್ರೆಸ್ ತಗೊಳ್ಳೋದು ಅವರಿಗಷ್ಟು ಸುಲಭ ಆಯಿತು. ನಾಗೇಂದ್ರ ಜಾಮೀನು ತಗೊಂಡು ಹೊರಗಡೆ ಬಂದಿದ್ದಂತೆ. ಅವನು 2 ವರ್ಷಗಳಿಂದ ಈ ಒಂದು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಕೆಚ್ ಹಾಕೊಂಡಿದ್ದಂತೆ. ಆ ಸ್ಕೆಚ್ ಹಾಕೊಳ್ಳೋದಕ್ಕೆ ಇವ್ರನ್ನೇ, ಈ ವಿಕ್ಟಿಮ್ನೇ ಪಾಯಿಂಟ್ ಮಾಡಬೇಕು, ಈ ವಿಕ್ಟಿಮ್ನೇ ಟಾರ್ಗೆಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಯ ಬಗ್ಗೆ ಪರ್ಸನಲ್ ಡೇಟಾನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಆತನ ಒಬ್ಬ ಫ್ರೆಂಡಿಂದ ಈ ವ್ಯಕ್ತಿಯ ಹೊಂಬಾಳೆಯ ಯಾರಿದ್ದಾರೆ ಅವರ ಒಂದು ಪರ್ಸನಲ್ ಡೇಟಾವನ್ನು ತಿಳ್ಕೊಂತಾನಂತೆ. ಇದು ತಿಳ್ಕೊಂಡ್ಮೇಲೆ ಈ ಒಂದು ಪ್ಲಾನಿಗೆ ಸ್ಕೆಚ್ ಹಾಕೊಂಡು ಇವನ್ ಹೊರಟ್ನಲ್ಲ, ಇವನಿಗೆ ಸಪೋರ್ಟ್ ಮಾಡಿದ್ಯಾರು ಅಂದ್ರೆ ಜಮೀರ್ ಅಂತ ಹೇಳ್ಬಿಟ್ಟು. ಜಮೀರ್ ಯಾರು, ಆತ ಆಲ್ರೆಡಿ ಶಿವಮೊಗ್ಗ ಜೈಲಲ್ಲಿ ಇದ್ದಾನೆ. ಜೈಲಲ್ಲಿ ಇದ್ಕೊಂಡೆ ಫೋನಲ್ಲೇ ವ್ಯವಹಾರ ಮಾಡೋದಂತ. ನೀವು ಥಿಂಕ್ ಮಾಡಿ, ಜೈಲೊಳಗಡೆ ಫೋನು, ಆ ವ್ಯವಹಾರ. ಆತನ ಮೇಲೆ 60 ಕೇಸು, ಎಲ್ಲರೂ ಮೇಲೆ ಸುಮಾರು ಎಲ್ಲರೂ ಆಲ್ಮೋಸ್ಟ್ 4 ಜನರಲ್ಲಿ 3 ಜನದ ಮೇಲೆ ಮರ್ಡರ್ ಕೇಸ್ಗಳಿದೆ. ಆ್ಯಂಡ್ ಈ ಬಾಬಾಜಾನ್ ಅಂತ ಇದ್ದಾನಲ್ಲ, ಅವನೇನು ಮಾಡಿದ್ದಾನೆ, ಇವರಿಬ್ಬರು ಆಚೆಗೆ ಅಂದರೆ ಈಗ ಇವ್ರ ಹತ್ರ ಎಲ್ಲ ಏನು ಕಳ್ತನ ಮಾಡ್ಕೊಂಡು ಮನೆಯಿಂದ ಆಚೆಗೆ ಬಂದರು, ಮನೆಯಿಂದ ಆಚೆಗೆ ಬಂದ ಮೇಲೆ ಎಸ್ಕೇಪ್ ಆಗೋದಿಕ್ಕೆ ಅಂದ್ಬಿಟ್ಟು ಬಾಬಾಜಾನು ಕಾರ್ ಕೊಟ್ಟಿರ್ತಾನಂತೆ. ಆ ಕಾರು ಕದ್ದಿರೋ ಕಾರು.
ಸೈಕ್ ಅಲ್ವಾ ಸ್ಟೋರಿ. ಇವರು ಟೋಟಲ್ ಕದ್ದಿರುವಂಥ ಒಟ್ಟು ಮೊತ್ತ 429 ಗ್ರಾಮ್ ಚಿನ್ನ, 10 ಲಕ್ಷ ದುಡ್ಡನ್ನ ಕದ್ದಿದ್ದಾರೆ ಅಂತ ಮಾಹಿತಿ ಇದೆ. ಅದಾದ ನಂತರ ಪೊಲೀಸ್ನವರು ಸಂಭವ್ ನಾಗೇಂದ್ರನ CCTV ಕ್ಯಾಮ್ರಾಯಿಂದ ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿದ್ಮೇಲೆ ಮಿಕ್ಕಿದ ಅಕ್ಯೂಸ್ಗಳು ಎಲ್ಲೆಲ್ಲಿದ್ದಾರೆ ಅಂತ ಕೇಳಿದಾಗ ಅವನು ಮಿಸ್ಲೀಡ್ ಮಾಡ್ತಿರ್ತಾನಂತೆ. ಅದಾದ್ಮೇಲೆ ಅವನ ಕೈಲಿ ಬಾಯಿ ಬಿಡಿಸ್ತಾರೆ. ಬಾಯಿ ಬಿಡಿಸಿದ್ಮೇಲೆ ಮಿಕ್ಕಿದ 3 ಜನರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಅನ್ನ ಮಾಡಿದ್ರು ಆ ಚಿನ್ನ ಮತ್ತೆ ದುಡ್ಡನ್ನ ರಿಕವರ್ ಮಾಡ್ಕೋಬೇಕಲ್ಲ. ಆ ಚಿನ್ನನ ಇವ್ರು ಎಲ್ಲೆಲ್ಲಿ ಇಟ್ಟಿರ್ತಾರೆ ಗೊತ್ತಾ? 314 ಗ್ರಾಮನ್ನ ಶಿವಮೊಗ್ಗದ ಹತ್ರ ಯಾವುದೋ ಒಂದು ಹೌಸಲ್ಲಿ ಇಟ್ಟಿರ್ತಾರಂತೆ. ಇನ್ನು ಮಿಕ್ಕಿದ 115 ಗ್ರಾಮನ್ನ RR ನಗರ ಹೌಸಲ್ಲಿ ಇಟ್ಟಿರ್ತಾರಂತೆ. ಪ್ಲಸ್ 10 lakhs ಕ್ಯಾಶು. ಈ ಎಲ್ಲನೂ ವಶಪಡಿಸ್ಕೊಂಡು ಇವಾಗ ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಆಗಿದೆ. ಅಂಡ್ ಹೊಂಬಾಳೆಯ ಮತ್ತೊಂದು ಕೇಸ್ನ ರಿಜಿಸ್ಟರ್ ಮಾಡಿದ್ದಾರೆ. ಯಾರ ಮೇಲೆ? ನಾಗೇಂದ್ರ ಅನ್ನುವ ವ್ಯಕ್ತಿಯ ಮೇಲೆ. ಏನಂತ, ಸುಮಾರು 2 ವರ್ಷಗಳ ಹಿಂದೆ ತನ್ನ ಮಗನನ್ನ ಕಿಡ್ನಾಪ್ ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ರ್ಯಾನ್ಸಮ್ ಅಂದರೆ ದುಡ್ಡನ್ನ ಕೇಳಿರ್ತಾರಂತೆ 5 ಲಕ್ಷವನ್ನು. ಸರಿ ಅಂತ ಹೇಳ್ಬಿಟ್ಟು ಹೊಂಬಾಳೆಯ 3 ಲಕ್ಷ ಕ್ಯಾಶ್ ಕೊಟ್ಟಿರ್ತಾರಂತೆ, 1 ಲಕ್ಷ ಟ್ರಾನ್ಸ್ಫರ್ ಮಾಡಿರ್ತಾರಂತೆ. ಅದೇ ರೀತಿ ಟೋಟಲ್ 10 ಲಕ್ಷವನ್ನು ಕೊಟ್ಟಿರ್ತಾರಂತೆ. ಆ ಒಂದು ಹೆಸರು ನಾಗೇಂದ್ರ ಅನ್ನುವಂಥ ವ್ಯಕ್ತಿಯ ಹೆಸರು ಹೇಗೆ ಬಂತು ಅನ್ನೋದಾದರೆ, ಈ ಹೊಂಬಾಳೆಯ್ಯನವರ ವಾಟ್ಸಪ್ಗೆ ಮೆಸೇಜ್ ಹಾಕಿರ್ತಾನಂತೆ, ನಿನ್ನ ಮಗನನ್ನು ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಕಿಡ್ನಾಪ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಎದುರುಕೊಂಡು ಆ ವ್ಯಕ್ತಿ ಅಂದರೆ ಹೊಂಬಾಳೆಯ್ಯ ದುಡ್ಡು ಕೊಟ್ಟಿದ್ದಂತೆ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಇಷ್ಟು ಮಾಹಿತಿ ಬಂದಿರೋದು ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ನ್ಯೂಸ್ ಪೇಪರಲ್ಲಿ, ನೀವು ಕೂಡ ಓದ್ಬೋದು. ನಿನ್ನೆ ಬಂದಿರುವಂಥ ಆರ್ಟಿಕಲ್ ಅದು. ನೋಡಿ, ರಾಬರಿ ಮಾಡಬೇಕು ಅಂತ ಕಳ್ಳರು ಯಾವ್ಯಾವ ಥರ ಎಲ್ಲ ತಲೆ ಓಡಿಸ್ತಾರೆ. ಅವ್ರು ತಲೆ ಓಡಿಸೋದಕ್ಕೂ ಮುಂಚೆ ನೀವೊಂದು ಕಾಮನಾಗಿ ಅಬ್ಸರ್ವ್ ಮಾಡೋದಾದರೆ, ಇಲ್ಲಿ 2 ಕೇಸಲ್ಲೇ ಆಗಲಿ, ಇನ್ನೂ ಸುಮಾರು ಎಷ್ಟೋ ಕೇಸ್ಗಳಲ್ಲೇ ಆಗಲಿ, ನಿಮ್ಮ ಪರ್ಸ್ನಲ್ ಡೇಟಾ, ಎಸ್ಪೆಷಲಿ ಫಿನಾನ್ಷಿಯಲ್ ಡೇಟಾ ಹೊರಗಿನ ಪ್ರಪಂಚಕ್ಕೆ ಯಾವಾಗ ಲೀಕ್ ಆಗುತ್ತೋ, ನಿಮ್ಮ ವಲ್ನರೇಬಿಲಿಟಿ ಅಂದರೆ ನಿಮ್ಮ ಮೇಲೆ ಒಂದು ರಾಬರಿ ಕೇಸ್ನ ಮಾಡ್ಬೋದು ಅಂತ ಅವ್ರಿಗೆ ಯಾವಾಗ ಅರ್ಥ ಆಗುತ್ತೋ ತಕ್ಷಣ ಆ ಚಾನ್ಸನ್ನು ಅವರು ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಕಷ್ಟಪಟ್ಟು ದುಡಿಯೋದು ಇವಾಗ ಕಷ್ಟ ರೀ, ಆ ದುಡ್ಡನ್ನ ಉಳಿಸೋದು ಇವಾಗ ಕಷ್ಟ. ಆ ಕಷ್ಟಪಟ್ಟು ದುಡ್ದಂಥ ದುಡ್ಡಲ್ಲಿ ಜೀವನ ಮಾಡೋದು ಕಷ್ಟ. ಆದರೆ ಯಾರ ಥರನೋ ಯಾರ್ದೋ ಒಬ್ಬರು ಏನೋ ಒಂದು ಎಳೆದುಬಿಟ್ಟು ಚೈನ್ನ ಕಿತ್ಕೊಂಡು ಹೋಗ್ಬಿಟ್ರೆ 1 ಗ್ರಾಮು ಇವಾಗ 13,000 15,000 ದುಡ್ಡು ಬರುತ್ತೆ ಅಂತ ಕಳ್ಳರು ಆ ಬುದ್ಧಿನಲ್ಲಿ ಇದು ಮಾಡ್ತಾರೆ. ಅದೇ ಕಾರಣಕ್ಕೆ ನಿಮ್ಮ ಸೇಫ್ಟಿನಲ್ಲಿ ನೀವಿರಿ. ನಿಮ್ಮ ಒಂದು ಪರ್ಸ್ನಲ್ ಡೇಟಾನ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಬಂದಿದ್ದೀನಿ. ನಿಮ್ಮ ಪರ್ಸ್ನಲ್ ಡೇಟಾ ಅದು ಮೊಬೈಲಲ್ಲಾಗಲಿ, ಬೇರೆ ಯಾವುದೇ ಒಂದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಹೋಗಲಿ, ನಿಮ್ಮ ಮೊಬೈಲ್ ನಂಬರ್ ಅಲ್ವಾ ಕೊಟ್ಬಿಡೋಣ ಬಿಡಿ, ನಿಮ್ಮ ಮೊಬೈಲ್ ನಂಬರ್ ಅಲ್ವಾ ರಿಜಿಸ್ಟರ್ ಮಾಡ್ಬೋಣ ಬಿಡಿ ಅಂತ ಹೇಳ್ಬಿಟ್ಟು ನೀವು ಅಂಥ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ಅಷ್ಟೇ. ಈ ವಿಡಿಯೋನ ನಿಮ್ಮೆಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.